ಎಲ್ಲ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ 4ನೇ ತರಗತಿಯ ಪಾಠ 1 ಕನ್ನಡಮ್ಮನ ಹರಕೆ ಪದ್ಯದ ಒಂದು ಹಾಡುವಿಕೆ ಹಾಗೆಯೇ ಪದ್ಯದ ವಿವರಣೆಯನ್ನು ತಿಳ್ಕೊಳ್ತಾ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮಕ್ಕಳೇ, ಕನ್ನಡಮ್ಮನ ಹರಕೆ ಅಂದರೆ ನೋಡಿ, ಪದ್ಯದ ಒಂದು ಟೈಟಲನ್ನು ನೋಡಿದಾಗ ನಾವು ಕನ್ನಡಮ್ಮನ ಹರಕೆ ಅಂದರೆ ಕನ್ನಡಮ್ಮನ ಒಂದು ಹರಕೆ ಏನು, ಕನ್ನಡಮ್ಮನ ಒಂದು ಬಯಕೆ ಏನು, ಆಸೆ ಏನು ಎನ್ನುವಂತಹದ್ದು ಈ ಒಂದು ಪದ್ಯದ ಒಂದು ಟೈಟಲ್ ಆಗಿದೆ. ಕನ್ನಡಮ್ಮ ಏನನ್ನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾಳೆ, ನಮ್ಮಿಂದ ಏನನ್ನ ಆಕೆ ನಿರೀಕ್ಷೆ ಮಾಡ್ತಾಳೆ ಅನ್ನೋದನ್ನು ನಾವು ಈ ಪದ್ಯದ ಮುಖಾಂತರ ತಿಳ್ಕೊಳ್ತಾ ಇದ್ದೀವಿ. ನೋಡಿ, ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಯಾರು ಅಂದರೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕುವೆಂಪು ಅವರು ಕನ್ನಡ ನಾಡಿನ ಪ್ರಸಿದ್ಧ ಕವಿ. ಬನ್ನಿ ಪದ್ಯ ಹಾಡುವುದು ಹೇಗೆ ಅಂತ ನೋಡೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ನಂದ, ಜೋಗುಳದ ಹರಕೆಯುದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ, ತಾಯಿಯ ಪುಗೆಯಂತೆ ಬಲು ಸೊಗಸು ಮೈಗೆ, ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಾಡಿ ಇಹ ಪರಗಳೇಳ್ಗೆ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಇದು ಪದ್ಯ. ಇನ್ನು ಸಾರಾಂಶ ಅಂದರೆ ಕನ್ನಡಕ್ಕಾಗಿ ಹೋರಾಡು ಕಂದ ನೀನು, ಕನ್ನಡವನ್ನು ಕಾಪಾಡು, ಅದೇ ನನಗೆ ಆನಂದ ಎನ್ನುವಂತಹದ್ದು ಮೊದಲನೇ ಪ್ಯಾರ. ಇನ್ನು ಎರಡನೇ ಪ್ಯಾರಾದಲ್ಲಿ ಜೋಗುಳದ ಹರಕೆ ಇದು ಅಂದರೆ ತಾಯಿ ಜೋಗುಳ ಹಾಡ್ತಾಳಲ್ವ, ಆ ಒಂದು ಹರಕೆ ಆರೈಕೆ ಆಸೆ ಏನಪ್ಪ ಅಂದರೆ ಕನ್ನಡವನ್ನು ಎಂದಿಗೂ ಕೂಡ ಮರೆಯಬೇಡ ಎನ್ನುವಂತಹದ್ದು. ಕನ್ನಡವನ್ನು ಮರೆತಿಯಾದರೆ ಅಯ್ಯೋ ನೀನು ನನ್ನನ್ನು ಮರೆತಂತೆ ಎನ್ನುವಂತಹದ್ದು ಎರಡನೇ ಪ್ಯಾರದ ಒಂದು ಸಾರಾಂಶ. ಮೂರನೇ ಪ್ಯಾರ ಮೊಲೆಯ ಹಾಲೆತ್ತಂತೆ ಸವಿಜೇನು ಬಾಯಿಗೆ, ಕನ್ನಡ ಭಾಷೆ ತಾಯಿಯ ಒಂದು ಹಾಲಿನಂತೆ ತುಂಬಾ ರುಚಿಯಾದದ್ದು ಎನ್ನುವಂತಹದ್ದು. ಹಾಗೆಯೇ ತಾಯಿಯ ಅಪ್ಪುಗೆ ನಮಗೆ ಯಾವ ರೀತಿಯಾಗಿ ಸುಖವನ್ನು ಆನಂದವನ್ನು ಕೊಡುತ್ತೆ, ಆ ರೀತಿಯಾಗಿ ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ ಯಾವುದು ಕನ್ನಡ ಭಾಷೆ. ಇನ್ನು ಗುರುವಿನ ಒಳ್ಳೆಯ ನುಡಿಗಳಂತೆ, ಗುರುಗಳು ಮಾತಾಡಿದ್ರೆ ಒಳ್ಳೆಯ ನುಡಿಗಳನ್ನು ಮಾತಾಡ್ತಾರಲ್ವ, ಆ ರೀತಿಯಾಗಿ ಒಂದು ಗುರುವಿನ ಒಳ್ಳೆಯ ನುಡಿಗಳಂತೆ ಶ್ರೇಯಸ್ಸು ಬಾಳ್ಗೆ ಯಾವುದು ಕನ್ನಡ ಭಾಷೆ. ಹಾಗೆಯೇ ತಾಯಿ ನುಡಿಗೆ ದುಡಿದು ಮಡಿ, ತಾಯಿ ನಾಡಿಗೆ ದುಡಿದು ನೀನು ಶ್ರಮವನ್ನು ಪಡು, ಅಭಿವೃದ್ಧಿಯನ್ನು ಮಾಡು, ಆಗ ಇಹ ಪರಗಳು ಅಂದರೆ ಇಹ ಪರ ಅಂದರೆ ಭೂಮಿಯಲ್ಲಿ ಎಲ್ಲರ ಏಳಿಗೆಯೂ ಕೂಡ ಆಗುತ್ತದೆ ಅಂತ. ನೆಕ್ಸ್ಟ್ ಪ್ಯಾರದಲ್ಲಿ ದಮ್ಮಯ್ಯ ಕಂದಯ್ಯ ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ, ನನ್ನ ಹರಕೆ ಇದು, ನನ್ನ ಹಾರೈಕೆ ಇದು, ನನ್ನ ಆಸೆ ಇದು, ನನ್ನ ಬಯಕೆ ಇದು, ನನ್ನನ್ನು ಎಂದೂ ಕೂಡ ಮರೆಯಬೇಡ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಪ್ಯಾರ ಮರೆತೆ ಆದರೆ ನೀನೇನಾದರೂ ಕನ್ನಡ ಭಾಷೆಯನ್ನು ಮರೆತರೆ, ಕನ್ನಡ ಒಂದು ನುಡಿಯನ್ನು ಮರೆತರೆ ನೀನು ನನ್ನನ್ನು ಮರೆತಂತೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ಕಲಿಯಾಗಿ ಅಂದರೆ ಕಲಿ ಅಂದರೆ ವೀರನಾಗಿ ಶೂರನಾಗಿ ಕನ್ನಡಕ್ಕಾಗಿ ಹೋರಾಡು, ಅದು ರನ್ನ ಅಂದರೆ ಒಂದು ಪ್ರೀತಿಯಿಂದ ಕರೆಯುವಂತಹ ಮಾತು. ಇದಾಗಿದೆ ಕನ್ನಡಮ್ಮನ ಹರಕೆ ಪದ್ಯದ ಒಂದು ಓದುವಿಕೆ ಸಾರಾಂಶ ವಿವರಣೆ. ಇನ್ನು ಪ್ರಶ್ನೋತ್ತರಗಳನ್ನು ನೋಡೋಣ. ಇನ್ನು ಪದಗಳ ಅರ್ಥ, ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥ. ಕಾಪಾಡು ಅಂದರೆ ಕಾಪಾಡುವುದು, ರಕ್ಷಣೆ ಮಾಡುವಂತಹದ್ದು, ಇದನ್ನೇ ಪೋಷಿಸುವುದು ಅಂತ ಕೂಡ ಹೇಳ್ತಾರೆ. ನೋಡಿ, ಕಾಪಾಡು ಪದದ ಅರ್ಥ ರಕ್ಷಿಸು ಅಥವಾ ಪೋಷಿಸು ಅಂತ. ದುಡಿ ಅಂದರೆ ಕೆಲಸ ಮಾಡು ಅಥವಾ ಶ್ರಮ ಪಡು. ದುಡಿಯುವುದು ಅಂದರೆ ಯಾವುದೇ ಒಂದು ಕೆಲಸದ ಬಗ್ಗೆ ನಾವು ಗಮನ ಕೊಟ್ಟು ದುಡಿಯುವಂತಹದ್ದು, ಕೆಲಸ ಮಾಡುವಂತಹದ್ದು, ಶ್ರಮವನ್ನು ಪಡುವಂತಹದ್ದು ಅಂತ ಅರ್ಥ. ಇನ್ನು ಬೇಡು ಅಂದರೆ ಕೇಳುಕೋ, ಬೇಡ್ಕೊಳ್ಳುವಂತಹದ್ದು, ಕೇಳು ಅಥವಾ ಯಾಚಿಸು ಅನ್ನೋ ಅರ್ಥ ಕೂಡ ಕೊಡುತ್ತೆ. ಇನ್ನು ಮಡಿ ಅಂದರೆ ನಮಗೆ ಮರಣ ಹೊಂದು ಅನ್ನುವಂತಹ ಅರ್ಥ ಕೊಡುತ್ತೆ, ಸಾವನ್ನು ಹೊಂದುವಂತಹದ್ದು, ಮರಣ ಹೊಂದುವಂತಹದ್ದು. ಇನ್ನು
ಮಡಿ ಅನ್ನೋ ಪದಕ್ಕೆ ಸಾವು ಅನ್ನೋ ಅರ್ಥ ಒಂದು ಬಂದರೆ ಮರಣ ಹೊಂದು ಅನ್ನೋ ಇನ್ನೊಂದು ಅರ್ಥ ಕೂಡ ಕೊಡುತ್ತೆ. ಇನ್ನು ಶ್ರೇಯಸ್ಸು ಅಂದರೆ ಏಳಿಗೆ ಅಥವಾ ಅಭಿವೃದ್ಧಿ ಅನ್ನೋ ಅರ್ಥ ಕೊಡುತ್ತೆ. ಶ್ರೇಯಸ್ಸು ಅಂದರೆ ಏನು? ಏಳಿಗೆ ಹೊಂದುವಂತಹದ್ದು, ಅಭಿವೃದ್ಧಿ ಆಗುವಂತಹದ್ದು ಎಲ್ಲವೂ ಕೂಡ ಒಂದೇ. ಇನ್ನು ಹೋರಾಡು ಅನ್ನೋ ಪದದ ಅರ್ಥ ಸೆಣಸು ಅಥವಾ ಹೋರಾಟವನ್ನು ಮಾಡು. ಸೆಣಸು ಅಂದರೂ ಒಂದೇ, ಹೋರಾಟವನ್ನು ಮಾಡು ಅಂದರೂ ಒಂದೇ. ಇನ್ನು ಅಪ್ಪುಗೆ ಅಂದರೆ ಆಲಿಂಗನ ಅಥವಾ ಇನ್ನು ಕಲಿ ಅನ್ನೋ ಪದದ ಅರ್ಥ ವೀರ ಶೂರ ಅನ್ನೋ ಅರ್ಥವನ್ನು ಕೂಡ ಕೊಡ್ತೀವಿ. ಇನ್ನು ಪದ್ಯದಲ್ಲಿ ಬಂದಿರುವಂತಹ ಟಿಪ್ಪಣಿ ಪದಗಳನ್ನು ನೋಡೋದಾದರೆ, ಟಿಪ್ಪಣಿ ಅಂದರೆ ಒಂದು ತುಂಬ ವಿಶಾಲವಾದಂತಹ ಅರ್ಥದಲ್ಲಿ ಇರುವಂತಹ ಪದಗಳು. ಇಹಪರ ಪದ್ಯದಲ್ಲಿ ಬಂದಿದೆ ಇಹಪರಗಳ ಏಳಿಗೆ ಅಂತ. ಏನು ಇಹಪರಗಳ ಏಳಿಗೆ ಅಂದರೆ ಲೌಕಿಕ ಮತ್ತು ಅಲೌಕಿಕ ಬದುಕು. ಅಂದರೆ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ, ಒಂದು ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ ಯಾವುದೇ ಒಂದು ಬದುಕನ್ನು ಇರುವಂತಹದ್ದು ಈ ಲೋಕ ಮತ್ತು ಪರಲೋಕ, ಬೇರೆಯ ಲೋಕ ಅನ್ನೋ ಅರ್ಥ ಕೂಡ ಕೊಡುತ್ತೆ. ನಾವೀಗೇನು ವಾಸ ಮಾಡ್ತಾ ಇದ್ದೀವಿ ಆ ಲೋಕ. ಹಾಗೆಯೇ ನಮ್ಮ ನಂಬಿಕೆಗಳ ಪ್ರಕಾರ ಒಂದು ಸ್ವರ್ಗಲೋಕ ಇರ್ಬೋದು, ಮೃತ್ಯು ಲೋಕ ಇರ್ಬೋದು, ಈ ಥರದ ಒಂದು ಲೋಕಗಳಿದೆ ಅಲ್ವಾ. ಆ ಲೌಕಿಕ ಅಂದ್ರೆ ಇಹಪರಗಳು ಅಂದರೆ ಲೌಕಿಕ ಅಂದರೆ ಈ ಲೋಕ ಇರ್ಬೋದು, ಪರಲೋಕ ಇರ್ಬೋದು, ಎಲ್ಲ ಲೋಕಗಳು ಕೂಡ ಅಭಿವೃದ್ಧಿ ಆಗುತ್ತೆ ಅಂತ. ಇಹಪರ ಅಂದರೆ ಲೌಕಿಕ ಇರ್ಬೋದು, ಅಲೌಕಿಕ ಬದುಕು ಅಥವಾ ಈ ಲೋಕ ಪರಲೋಕ ಇರ್ಬೋದು ಅನ್ನೋದು ಅರ್ಥ. ಇನ್ನು ಜೋಗುಳ ಅಂದರೆ ಮಕ್ಕಳನ್ನು ಮಲಗಿಸ್ಬೇಕಾದ್ರೆ ತಾಯಿ ಆಡುವಂತಹ ಲಾಲಿ ಪದ ಅಥವಾ ಲಾಲಿ ಹಾಡು ಅಂತ ಕೂಡ ಹೇಳ್ತಾರೆ. ಜೋಗುಳ ಅಂದರೆ ತಾಯಿ ನಮ್ಮನ್ನು ನಿದ್ದೆ ಮಾಡಿಸುವಾಗ ಹಾಡುವಂತಹ ಹಾಡಿಗೆ ನಾವು ಜೋಗುಳ ಅಂತ ಹೇಳ್ತೀವಿ. ಇನ್ನು ತಾಯ್ನುಡಿ ಅಂದರೆ ತಾಯಿಯ ಮಾತು ಅಥವಾ ಮಾತೃಭಾಷೆ, ನಮ್ಮ ಮನೆಯಲ್ಲಿ ಮಾತನಾಡುವಂತಹ ಭಾಷೆ ಅನ್ನೋದು ತಾಯ್ನುಡಿ ಅನ್ನೋ ಪದದ ಅರ್ಥ. ಇನ್ನು ದಮ್ಮಯ್ಯ ಅಂದರೆ ದೀನತೆಯಿಂದ ಬೇಡುವಂತಹದ್ದು. ನಾವೇನಾದರೂ ಕೇಳಬೇಕಾದ್ರೆ ನೀನು ದಮ್ಮಯ್ಯ ಬೇಡ್ಕೊತಾ ಇದ್ದೀನಿ, ಕೊಡು ದಮ್ಮಯ್ಯ ಕೊಡು ನೀನು ನನಗೆ ಅಂತ ಹೇಳ್ತೀವಲ್ವ. ದೀನತೆಯಿಂದ ಬೇಡುವಂತಹದನ್ನು ನಾವು ದಮ್ಮಯ್ಯ ಅಂತ ಕರಿತೀವಿ. ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಇನ್ನು ಮೊದಲನೇ ಒಂದು ಮೇನೆಲ್ಲ ನೋಡೋದಾದರೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದ್ದಾರೆ. ನೀವು ಪರೀಕ್ಷೆಯಲ್ಲಿ ಕೇಳಿದಾಗ ಒಂದು ಪದದಲ್ಲಿ ಉತ್ತರವನ್ನು ಕೊಡಬಾರ್ದು. ಉದಾಹರಣೆಗೆ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಅಂತ ಕೇಳಿದಾಗ ನೀವು ಕನ್ನಡಕ್ಕೆ ಅಂತ ಒಂದು ಪದದಲ್ಲಿ ಉತ್ತರವನ್ನು ಬರೀಬಾರ್ದು, ಅದು ಒಂದು ಪದ ಆಗುತ್ತೆ. ಇವ್ರು ಕೇಳಿರೋಂತಹದ್ದು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತ ಒಂದು ಸೆಂಟೆನ್ಸಲ್ಲಿ ನೀವು ಉತ್ತರವನ್ನು ಬರೀಬೇಕು. ಮೊದಲನೇ ಪ್ರಶ್ನೆ, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಉತ್ತರವನ್ನು ನೋಡೋಣ. ಉತ್ತರ ಕನ್ನಡದ ಕಂದ. ನೋಡಿ, ಕನ್ನಡದ ಕಂದ, ಕನ್ನಡದ ಉತ್ತರವನ್ನು ಬರೀಬೇಕಾದ್ರೆ ನೋಡಿ, ಕನ್ನಡದ ಇಲ್ಲೇ ಇದೆ, ಕಂದ ಯಾವುದಕ್ಕಾಗಿ ಹೋರಾಡಬೇಕು. ನೋಡಿ, ಯಾವುದಕ್ಕಾಗಿ ಅನ್ನೋ ಪ್ಲೇಸಲ್ಲಿ ಕನ್ನಡಕ್ಕಾಗಿ ಹೋರಾಡಬೇಕು. ನೋಡಿ, ಕನ್ನಡಕ್ಕಾಗಿ, ಕಾವತ್ತು ಕ ಇಲಿ ಗಿ, ಕನ್ನಡಕ್ಕಾಗಿ ಹೋರಾಡಬೇಕು. ನೋಡಿ, ಹೋರಾಡಬೇಕು, ಫುಲ್ ಸ್ಟಾಪನ್ನು ಇಡಬೇಕು. ನೋಡಿ, ಒಂದನೇ ಪ್ರಶ್ನೆ, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಅನ್ನೋದು ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ನೋಡಿ, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ. ಯಾರನ್ನು ಅನ್ನೋ ಪ್ಲೇಸಲ್ಲಿ ನಾವೇನು ಬರೀಬೇಕು? ನೋಡಿ, ಉತ್ತರ ಕನ್ನಡವನ್ನು ಮರೆತರೆ ಕನ್ನಡಮ್ಮನನ್ನು ಮರೆತಂತೆ. ಕನ್ನಡಮ್ಮನನ್ನು ಮರೆತಂತೆ. ನೆಕ್ಸ್ಟ್ ಪ್ರಶ್ನೆ, ಮೂರನೇದು, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ನೋಡಿ, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು, ಯಾವುದನ್ನು ಅನ್ನೋ ಪ್ಲೇಸಲ್ಲಿ ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು. ಫುಲ್ ಸ್ಟಾಪ್. ನೋಡಿ, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಅಂದರೆ ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು. ನಂತರ ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇದು, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ನೋಡಿ, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ?
ಉತ್ತರ ಕನ್ನಡ ನುಡಿಯ ಸೊಗಸನ್ನು ಸವಿಜೇನಿಗೆ ಹೋಲಿಸಲಾಗಿದೆ. ನೋಡಿ, ಸವಿಜೇನಿಗೆ ಹೋಲಿಸಲಾಗಿದೆ. ಈಗ ಉತ್ತರವನ್ನು ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಎರಡನೇದು, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಉತ್ತರ ಕನ್ನಡವನ್ನು ಮರೆತರೆ ಕನ್ನಡಮ್ಮನನ್ನು ಮರೆತಂತೆ. ನೋಡಿ, ಮರೆತಂತೆ ಇದು. ನೆಕ್ಸ್ಟು ಮೂರನೇದು, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು. 4, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡ ನುಡಿಯ ಸೊಗಸನ್ನು ಸವಿಜೇನಿಗೆ ಹೋಲಿಸಲಾಗಿದೆ. ನೆಕ್ಸ್ಟ್ ಮೇನು, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಇದೆ. ನಿಮಗೆ ಪ್ರಶ್ನೆನ ಓದ್ಬಿಟ್ಟು ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು. ಒಂದನೇದು, ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಅಂತ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ವೀರ, ಶೂರ, ಧೀರ, ಕಂದ ಅಂತ ಇದೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎನ್ನುವಂತಹದ್ದು ಸರಿಯಾದ ಉತ್ತರ. ಈ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಕಂದ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟು ಎರಡನೇದು, ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ. ಆಯ್ಕೆಗಳು ದಮ್ಮಯ್ಯ, ಅಯ್ಯೋ, ಕಂದಯ್ಯ, ನನ್ನ ಅಂತ ಇದೆ. 4 ಆಪ್ಷನ್ಗಳಿದೆ. ಮರೆತೆಯಾದರೆ ಅಯ್ಯೋ, ಮರೆತಂತೆ ನನ್ನ. ಅಯ್ಯೋ ಎನ್ನುವಂತಹದ್ದು ಇಲ್ಲಿ ನಾವು ಬರೀಬೇಕಾಗಿರುವಂತಹ ಉತ್ತರ. ನೆಕ್ಸ್ಟು ಮೂರನೇದು, ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ. ಆಯ್ಕೆಗಳು ಹೆಜ್ಜೇನು, ಕಿರುಜೇನು, ಸವಿಜೇನು, ಹಾಲ್ಜೇನು. ಸರಿಯಾದ ಉತ್ತರ ಸವಿಜೇನು. ನಾವಿಲ್ಲಿ ಬರೀಬೇಕಾಗಿರೋದು ಸವಿಜೇನು ಅನ್ನುವಂತಹ ಸರಿಯಾದ ಉತ್ತರ. ನೆಕ್ಸ್ಟು 4ನೇ ಪ್ರಶ್ನೆ, ಕನ್ನಡಕ್ಕೆ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಅಂತ ಇದೆ. ಆಯ್ಕೆಗಳು ವೀರನಾಗಿ, ಶೂರನಾಗಿ, ಕಲಿಯಾಗಿ, ಧೀರನಾಗಿ. ಇಲ್ಲಿ ಕನ್ನಡಕ್ಕೆ ಹೋರಾಡು ಕಲಿಯಾಗಿ ರನ್ನ, ಕಲಿಯಾಗಿ ಅನ್ನುವಂತಹದನ್ನು ನಾವಿಲ್ಲಿ ಬರೀಬೇಕು. ಕಲಿಯಾಗಿ ರನ್ನ. ನೋಡಿ, ಆಯ್ಕೆಗಳು ಒಂದನೇದು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಕಂದ. ಎರಡನೇದು ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಅಯ್ಯೋ. ಮೂರನೇದು ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಸವಿಜೇನು. 4 ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಕಲಿಯಾಗಿ. ಇನ್ನು ಪದ್ಯದಲ್ಲಿ ಬಿಟ್ಟಿರುವಂತಹ ಮುಂದಿನ ಸಾಲುಗಳನ್ನು ಬರೆಯಿರಿ ಅಂತ ಕೇಳಿದರೆ ದಮ್ಮಯ್ಯ, ಕಂದಯ್ಯ, ಬೇಡುವೆನೇನು ಪದ್ಯದ ಒಂದು ಸಾಲುಗಳನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಂತರ ಭಾಷಾ ಚಟುವಟಿಕೆ ನೋಡ್ತಾ ಇದ್ವಿ. ಭಾಷಾ ಚಟುವಟಿಕೆಯಲ್ಲಿ ಮೊದಲನೇದು, ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದವನ್ನು ಬರೆಯಿರಿ. ಪ್ರಾಸಪದ ಅಂದರೆ ವ್ಯಂಜನಾಕ್ಷರಗಳು ಪದದ ಕಡೆಯಲ್ಲಿ ಪುನರಾವರ್ತನೆ ಆಗುತ್ತೆ. ನೋಡಿ, ಉದಾಹರಣೆಗೆ ಮಾದರಿಯನ್ನು ಕೊಟ್ಟಿದ್ದಾರೆ, ದಮ್ಮಯ್ಯ, ಕಂದಯ್ಯ. ಇಲ್ಲಿ ಯಾ ಒತ್ತು ಯಾ ಅನ್ನುವಂತಹ ಅಕ್ಷರ ಕಡೆಯಲ್ಲಿ ಪುನರಾವರ್ತನೆಯಾಗಿದೆ. ಇಂತಹ ಪದಗಳನ್ನು ನಾವು ಪ್ರಾಸಪದ ಅಂತ ಕರಿತೀವಿ. ಇಲ್ಲಿ ಹೋರಾಡು ಒಂದು ಪ್ರಾಸಪದ, ಹೋರಾಡು, ಕಾಪಾಡು ಅನ್ನೋ ಪ್ರಾಸಪದವನ್ನು ಬರೀಬೇಕಾಗುತ್ತೆ. ಕಾಪಾಡು. ಇಲ್ಲಿ ಯಾವುದು ಪ್ರಾಸಪದ? ಡು ಅನ್ನುವಂತಹ ಅಕ್ಷರ 2 ಕಡೆ ರಿಪೀಟ್ ಆಗಿದೆ. ಇನ್ನು ಬಾಯಿಗೆ, ಮೈಗೆ. ನೋಡಿ, ಮೈಗೆ. ಇಲ್ಲಿ ಯಾ ಮೈಗೆ, ಮೈಗೆ. ನೋಡಿ, ಮೇ ಯಾಗೆ ಎ ಅಥವಾ ಗಾವತ್ತಕ್ಷರ ಮೈಗೆ. ಬಾಳ್ಗೆ, ಬಾಳ್ಗೆ. ಪದ್ಯದಲ್ಲಿ ಏಳ್ಗೆ ಅನ್ನೋ ಪದವನ್ನು ನೋಡ್ತೀವಿ. ಏಳ್ಗೆ. ನೋಡಿ, ಬಾಳ್ಗೆ, ಏಳ್ಗೆ. ಈ 2 ಅಕ್ಷರ ಕೂಡ ಪುನರಾವರ್ತನೆ ಆಗಿದೆ. ಇಲ್ಲಿ ಕೂಡ ಯಾಗೆ ಗಾವತ್ತಕ್ಷರ ಇಲ್ಲಿ ಕೂಡ ಪುನರಾವರ್ತನೆಯಾಗಿದೆ. ಡು ಅನ್ನುವಂತಹ ವ್ಯಂಜನಾಕ್ಷರ ಪುನರಾವರ್ತನೆಯಾಗಿದೆ. ಇದನ್ನು ನಾವು ಪ್ರಾಸ ಅಕ್ಷರಗಳು ಅಂತ ಗುರುತು ಮಾಡ್ತೀವಿ. ನೆಕ್ಸ್ಟು ಚಿನ್ನ, ರನ್ನ. ಚಿನ್ನ, ರನ್ನ. ಇಲ್ಲಿ ನಾವತ್ತು ನ, ಇಲ್ಲಿ ಕೂಡ 2 ಕೂಡ ರಿಪೀಟ್ ಆಗಿದೆ. ಹೀಗೆ ವ್ಯಂಜನಾಕ್ಷರಗಳು ಪದದ ಕಡೆಯಲ್ಲಿ ಪುನರಾವರ್ತನೆ ಆಗೋದನ್ನು ನಾವು ಪ್ರಾಸಪದ ಅಂತ ಗುರುತು ಮಾಡ್ತೀವಿ. ಇಲ್ಲಿ ಮಾದರಿ ಅಂತ ಕೊಟ್ಟಿರೋ ಪದಗಳಿಗೆ ಪ್ರಾಸಪದ ಬರೆಯಿರಿ ಅಂತ ಕೇಳಿದರೆ ಮಾದರಿ ದಮ್ಮಯ್ಯ, ಕಂದಯ್ಯ. ಎರಡನೇದು ಪ್ರಶ್ನೆಯಲ್ಲಿ ನಾವು ಹೋರಾಡು, ಕಾಪಾಡು, ಬಾಯಿಗೆ, ಮೈಗೆ,
ಬಾಳ್ಗೆ, ಹೇಳ್ಗೆ, ಚಿನ್ನ, ರನ್ನ ಅಂತ ಗುರ್ತು ಮಾಡಬೇಕು. ನಂತರ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಅಂದರೆ ಇಲ್ಲಿ ಬರಹ ಅಂದರೆ ನಾವು ಯಾವ ರೀತಿಯಾಗಿ ಬರೀತೀವಿ ಪದವನ್ನು ಕರೆಕ್ಟಾಗಿ ಅಂತ ಹೇಳೋದಾದರೆ ಹೋರಾಡು, ಹೋರಾಡು, ಇಲ್ಲಿ ಸರಿಯಾದ ಪದ ಹೋರಾಡು. ಈ ಪದವನ್ನು ನಾವು ಆಯ್ಕೆ ಮಾಡಿ ಇಲ್ಲಿ ಬರೀಬೇಕು, ಹೋರಾಡು. ನೆಕ್ಸ್ಟು ಹರಕೆ, ಹರಕೆ ಅಂತ ಇದೆ, ಇದು ರಾಂಗು, ಇದು ಕರೆಕ್ಟು, ಹರಕೆ. ಈ ಪದವನ್ನು ನಾವಿಲ್ಲಿ ಬರೀಬೇಕು. ನೆಕ್ಸ್ಟು ಆನಂದ, ಆನಂದ ಅಂತ ಇದೆ, ಇದು ಸರಿಯಾದ ಪದ, ಇದು ರಾಂಗ್ ಆದಂತಹ ಪದ, ಆನಂದ ಇಲ್ಲಿ ಬರೀಬೇಕು. ನೆಕ್ಸ್ಟು ಅಯ್ಯೋ, ಅಯ್ಯೋ ಅಂತ ಇದೆ, ಇದು ಸರಿಯಾದದ್ದು, ಇದು ತಪ್ಪಾದಂತಹದ್ದು. ಈ ಪದವನ್ನು ನಾವು ಇಲ್ಲಿ ಬರೀಬೇಕು, ಅಯ್ಯೋ. ನೆಕ್ಸ್ಟ್ ಪದ ಹಾಲು, ಹಾಲು ಅಂತ ಇದೆ, ಇಲ್ಲಿ ಹಾಲು ಅನ್ನೋಂತಹದ್ದು ಸರಿಯಾದ ಪದ, ಇದು ತಪ್ಪಾದಂತಹ ಪದ. ಈ ಹಾಲನ್ನು ನಾವಿಲ್ಲಿ ಬರೀಬೇಕು. ನೆಕ್ಸ್ಟು ಅಪ್ಪುಗೆ, ಅಪ್ಪುಗೆ ಅಂತ ಇದೆ, ಇದು ಸರಿಯಾದ ಉತ್ತರ, ಇದು ತಪ್ಪು, ಅಪ್ಪುಗೆ, ಅಪ್ಪುಗೆ. ನೋಡಿ ಸರಿಯಾದ ರೂಪ ಹೋರಾಡು, ಹರಕೆ, ಆನಂದ, ಅಯ್ಯೋ, ಹಾಲು, ಅಪ್ಪುಗೆ. ನೆಕ್ಸ್ಟ್ ಮೇನಲ್ಲಿ ಈ ಮೇನಲ್ಲಿ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅಂದರೆ, ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದ ಒಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ ಆ ವಿಜಾತಿಯ ಒತ್ತಕ್ಷರಗಳನ್ನು ನಾವು ವೃತ್ತದ ಒಳಗಡೆ ನಾವು ಸಜಾತಿ ಒತ್ತಕ್ಷರಗಳನ್ನು ಮೊದಲಿಗೆ ಬರೆಯೋಣ. ಇದು ಸಜಾತಿ ಒತ್ತಕ್ಷರ, ಸೊ ನಾವು ವೃತ್ತದಲ್ಲಿ ಬರೀಬೇಕು. ಓಕೆ. ನೆಕ್ಸ್ಟು ಹಾಗೆ ರಾವತ್ತಕ್ಷರ ಇದೆ, ಇಲ್ಲಿ ಸಾಗೆ ನಾವತ್ತಕ್ಷರ ಇದೆ, ಇದು ವಿಜಾತಿ ಆಗುತ್ತೆ, ಸೊ ಇಲ್ಲಿ ಬರೆಯೋಣ. ಶಾಗೆ ಟಾವತ್ತಕ್ಷರ ಇದೆ, ಇದನ್ನು ವಿಜಾತಿ ಒತ್ತಕ್ಷರದಲ್ಲಿ ಚೌಕದಲ್ಲಿ ಬರೀತಾ ಇದ್ದೀವಿ. ನೆಕ್ಸ್ಟು ಹಾಗೆ ರಾವತ್ತಕ್ಷರ ಇದೆ, ಇದು ಕೂಡ ವಿಜಾತಿ, ಅದನ್ನು ಚೌಕದಲ್ಲಿ ಬರೀತೀವಿ. ನೆಕ್ಸ್ಟು ಬಾಗೆ ಭಾವತ್ತಕ್ಷರ ಇದೆ, ಇದು ಸಜಾತಿ ಆಗಿರೋದ್ರಿಂದ ಸರ್ಕಲಲ್ಲಿ ವೃತ್ತದಲ್ಲಿ ಬರೀತೀವಿ. ಯಾಗೆ ಯಾವತ್ತಕ್ಷರ ಕೂಡ ಸಜಾತಿ ಆಗುತ್ತೆ, ಅದನ್ನು ನಾವು ವೃತ್ತದಲ್ಲಿ ಬರೀಬೇಕು. ಸಾಗೆ ತಾವತ್ತಕ್ಷರ ಇದೆ, ವಿಜಾತಿ, ಚೌಕದಲ್ಲಿ. ಟಾಗೆ ಟಾವತ್ತಕ್ಷರ ಇದೆ, ಇದು ಸಜಾತಿ, ವೃತ್ತದಲ್ಲಿ ಬರೀತೀವಿ. ತಾಗೆ ತಾವತ್ತಕ್ಷರ ಇದೆ, ಇದು ಕೂಡ ಸಜಾತಿ, ವೃತ್ತದಲ್ಲಿ ಬರೀತೀವಿ. ಮಾಗೆ ಮಾವತ್ತಕ್ಷರ ಇದೆ, ಇದು ಕೂಡ ಸಜಾತಿ, ಇದನ್ನು ಕೂಡ ವೃತ್ತದಲ್ಲಿ ಬರೀತೀವಿ. ನೆಕ್ಸ್ಟು ಶಾಗೆ ರಾವತ್ತಕ್ಷರ ಇದೆ, ಶಾ ವಿಜಾತಿ ಆಗಿರೋದ್ರಿಂದ ಇಲ್ಲಿ ಬರೀತೀವಿ. ಕಾಗೆ ಕ್ಷಾವತ್ತಕ್ಷರ ಇದೆ, ಅದು ಕೂಡ ವಿಜಾತಿ, ಇದು ಚೌಕದಲ್ಲಿ ಬರೆಯೋಣ. ಪಾಗೆ ಪಾವತ್ತಕ್ಷರ ಇದೆ, ಸಜಾತಿ, ಇಲ್ಲಿ ಬರೆಯೋಣ. ಶಾಗೆ ನಾವತ್ತಕ್ಷರ ಇದೆ, ವಿಜಾತಿ, ಇದನ್ನು ಇಲ್ಲಿ ಬರೆಯೋಣ. ಇದು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ನಾವು ಈ ರೀತಿಯಾಗಿ ಸಪ್ರೇಟ್ ಮಾಡಿ ಈ ಒಂದು ವೃತ್ತ ಮತ್ತು ಚೌಕದಲ್ಲಿ ಬರೀಬೇಕು. ಇನ್ನೂ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ಏನಪ್ಪ ಅಂದರೆ ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅವುಗಳನ್ನು ಅಭ್ಯಾಸ ಮಾಡಿ ಅಂತ. ಹಾಗೆ ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶವನ್ನು ತಯಾರಿಸಿ ಅಂತ ಕೂಡ ಕೊಟ್ಟಿದ್ದಾರೆ. ಕನ್ನಡ ಕವಿಗಳನ್ನು ಒಂದು ಭಾವಚಿತ್ರ ಸಂಗ್ರಹಿಸಿ ಅವುಗಳ ಬಗ್ಗೆ ಒಂದು 2-3 ವಾಕ್ಯವನ್ನು ಬರೆಯುವಂತಹದ್ದು. ಇನ್ನು ನೆಕ್ಸ್ಟ್ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ. ಟಂಗ್ ಟ್ವಿಸ್ಟರ್ ಅಂತ ಏನು ಹೇಳ್ತೀವಿ, ನಾಲಿಗೆ ನುಳ್ಳಿಗಳು ಅಂತ ಏನು ಹೇಳ್ತೀವಿ, ಅವುಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಟಗರಿಗೆ ತರಗು ತಂದು ಹಾಕು, ಇದನ್ನು ನೀವು ಪುನರಾವರ್ತನೆ ಫಾಸ್ಟಾಗಿ ಟಗರಿಗೆ ತರಗು ತಂದು ಹಾಕು, ಟಗರಿಗೆ ತರಗು ತಂದು ಹಾಕು ಅಂತ ನೀವು ಅದನ್ನು ಪುನರಾವರ್ತನೆ ವೇಗವಾಗಿ ಮಾಡಬೇಕು. ನಂತರ ಎರಡನೇದು ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ, ಇದನ್ನು ನೀವು ಫಾಸ್ಟಾಗಿ ಹೇಳಬೇಕು. ಎರಡನೇದು ನೋಡಿ ಟಂಗ್ ಟ್ವಿಸ್ಟರ್ ವರ್ಡ್ಸ್ ಅಂತ ಏನು ಹೇಳ್ತೀವಿ, ನಾಲಿಗೆ ನುಳ್ಳಿಗಳು ಅಂತ ಏನು ಹೇಳ್ತೀವಿ, ಅವುಗಳು ಇವು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ, ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ, ಈ ರೀತಿಯಾಗಿ ಫಾಸ್ಟಾಗಿ ಹೇಳೋದನ್ನು ಅಭ್ಯಾಸ ಮಾಡಿ. ಮೂರನೇದು ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಇದನ್ನು ಪುನರಾವರ್ತನೆ ಮಾಡಬೇಕು. ಟಂಗ್ ಟ್ವಿಸ್ಟರ್ ಅಂತ ಏನು ಹೇಳ್ತೀವಿ, ನಾಲಿಗೆ ನುಳಿಗಳು ಅಂತ ಏನು ಹೇಳ್ತೀವಿ, ಅಂತಹ ಒಂದು ಪದಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ನಂತರ ನಾಲ್ಕನೇದು ಕಾಗೆ ಪುಕ್ಕ ಗೂಬೆ ಪುಕ್ಕ, ಗಾಗೆ ಪುಕ್ಕ ಗೂಬೆ ಪುಕ್ಕ, ಇದು ಕೂಡ ಒಂದು ಟಂಗ್ ಟ್ವಿಸ್ಟರ್ ನಾಲಿಗೆ ನುಳಿ ಆಗಿದೆ. ಹೀಗೆ ಇನ್ನು ನೆಕ್ಸ್ಟು ಆ್ಯಕ್ಟಿವಿಟಿ ಏನಿದೆ ಅಂದರೆ ಪದ್ಯದಲ್ಲಿ ನೀವು ಇಷ್ಟಪಡುವಂತಹ ಸಾಲುಗಳನ್ನು ನೀವಿಲ್ಲಿ ಬರೀಬಹುದು. ಹಾಗೆಯೇ ಪದ್ಯದಲ್ಲಿ ಇರ್ತಕ್ಕಂತಹ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ಆದಂತಹ ರಾಗದಲ್ಲಿ ಹಾಡಿ ಅಂತ ಕೂಡ ಚಟುವಟಿಕೆಯನ್ನು ನಾವು ನೋಡ್ತೀವಿ. ಇದಾಗಿದೆ ಮಕ್ಕಳೇ 4ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸವಿಕನ್ನಡ ಪಠ್ಯ ಪುಸ್ತಕದ ಕನ್ನಡಮ್ಮನ ಹರಕೆ ಪದ್ಯದ ಓದು, ರಾಗವಾಗಿ ಹಾಡುವುದು, ಹಾಗೆ ಪದಗಳ ಅರ್ಥ, ಅಭ್ಯಾಸ, ಪ್ರಶ್ನೋತ್ತರಗಳು, ಚಟುವಟಿಕೆ ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.